ಇವತ್ತು ಇನ್ನೂ ಅಲ್ಲೆಲ್ಲೋ ಮಂತ್ರಿಮಂಡಲ ರಚನೆ ಅದೊಂದು ಹೊಡೆದಾಟ. ಇನ್ನು ಯಾರು ಮಂತ್ರಿ ಗೊತ್ತಿಲ್ಲ. ಈಗ ನಿಮ್ಮ ಇಲಾಖೆಯವರು ಕೊಡೋದು ಇದರಲ್ಲಿ ಕಾಲ ಕಳ್ಕೊಂಡು ಕೂತಿದ್ದೀರಿ, ಅಲ್ಲಿ ಲೂಟಿ ಹೊಡ್ಕೊಂಡು ಕೂತವ್ರೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಕೃಷ್ಣ ಬೈರೇಗೌಡರೇ, ಅದೆಂಥದ್ದು ನನ್ನ ಲ್ಯಾಂಡು, 85 ಖರೀದಿ ಮಾಡಿದ ಲ್ಯಾಂಡು, SIT ರಚನೆ ಕೃಷ್ಣ ಬೈರೇಗೌಡರದು. ಇದಕ್ಕೇನು ಮಾಡ್ತೀರಪ್ಪ? 20,000 ಎಕರೆಗೆ ಒಂದೊಂದು ಎಕರೆ ಅಲ್ಲೇ ಬರೀತಾರಲ್ಲಿ 7 ಕೋಟಿ 8 ಕೋಟಿಗೆ ಹೋಗುತ್ತೆ ಅಂತ ಹೇಳಿ. ಆಗ ಕೊಂಡ್ಕೊಂಡಾಗ ಇದನ್ನು 10 ಲಕ್ಷ 12 ಲಕ್ಷಕ್ಕೆ ತಗೊಂಡ್ರಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಇನ್ನು. ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ ಈಗ. ಆದರೂ ಸಹ ಸರ್ಕಾರ ಯಾತಕ್ಕೆ ಇಲ್ಲಿಯವರೆಗೆ ಆ ಸದನ ಸಮಿತಿ ರಿಪೋರ್ಟನ್ನು ಇನ್ನೂ ಹಾಗೆ ಇಟ್ಕೊಂಡು ಕೂತಿದ್ದೀರಿ? ಈ ಸರ್ಕಾರದಲ್ಲಿ ಯಾವುದೋ ನಿಮ್ಮ ಅದೆಂಥದಪ್ಪ ಕಾಂತರಾಜು ವರದಿ, ಸಿದ್ದರಾಮಯ್ಯರ ಪಾಪ ಹೋದರು, ಕಾಂತರಾಜು ವರದಿ ಕುಮಾರಸ್ವಾಮಿ ಹೇಳಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರು. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತವರಿಗೆ ಆ ರಿಪೋರ್ಟ್ ಎಲ್ಲೋಯ್ತು? ಕಸದ ಬುಟ್ಟಿಗೆ ಹಾಕೊಂಡು ಕೂತಿದ್ದೀರಿ. ಈಗ ಜಯಪ್ರಕಾಶ್ ಹೆಗಡೆದು ಕಾಂತರಾಜು ವರದಿ ಏನು ಮಾಡ್ಕೊಂಡು ಕೂತವ್ರೆ? ಇವತ್ತು ಕೆಂಪಣ್ಣನ ವರದಿ ಏನಾಯಿತು? ಅದೆಂಥದ್ದು ರೀಡು, ಆ ವರದಿ ಎಲ್ಲೋಯ್ತು? ಬರೀ ಸಮಿತಿ ಮಾಡಿ ಅದಕ್ಕೆ ಏನೊಂದು ಇದಾಗ್ಬಿಡೋದ? ಇಲ್ಲಿ ನಾನು ಮೊದಲು ಈ ಸರ್ಕಾರಕ್ಕೆ ಏನಾದರೂ ಇವತ್ತೇನೋ ಹೇಳಿದ್ರಲ್ಲ, 1 ರೂಪಾಯಿ ಲಂಚ ಹೊಡಿಯೋಕ್ಕೆ ಬಿಡಲ್ಲ ಅಂತ ಹೇಳಿದ್ರಲ್ಲ, ಅದರಿಂದ ಇಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಕೋಟಿ ಇವತ್ತು ಭೂಮಿ ಬೆಲೆ ಅದು ಇವತ್ತು ಅವರ ಹ್ಯಾಂಡಲ್ ಇಟ್ಕೊಂಡಿರ್ತಕ್ಕಂಥದ್ದು. ಸರ್ಕಾರ KDB ಅವರು ಬರ್ಕೊಟ್ಟವರಲ್ಲ, ಚಿನ್ನದ ತಟ್ಟೆಲಿಟ್ಟು ಮೊದಲು ಅದನ್ನು ಸ್ಕ್ರ್ಯಾಪ್ ಮಾಡಿ ಆ ಬದಲು ಆ ಭೂಮಿಯೆಲ್ಲ ವಶಪಡಿಸ್ಕೊಳ್ಳಿ. ಅದನ್ನು ಕೊಂಡ್ಕೊಳ್ಳೋಕೆ ಯಾರು ಹೊರಟವ್ರೀಗ? ಕಂಪ್ನಿನ. ನನಗೆ ಸಹಕಾರ ಸಿಗಲಿಲ್ಲ. ನಮಗೆ ಸಂಪೂರ್ಣ ಬಹುಮತ ಅದಕ್ಕೆ ಹೇಳಿದ್ದು. ಇದ್ದಿದ್ರೆ ಯಾವತ್ತೂ ಇದಕ್ಕೆಲ್ಲ ಅಂತಿಮ ತೆರೆ ಎಳಿತಾ ಇದ್ದು ಇಂಥ ಅಕ್ರಮಗಳಿಗೆ. ಇದು ಬಂದಿದ್ದ ಸಮಸ್ಯೆಗಳು. ಆಮೇಲೆ ದೇವೇಗೌಡರ ಕಾಲದಲ್ಲಿ ಈ ರೀತಿ 10 ರೂಪಾಯಿಗೆ ಇಲ್ಲ ಫ್ರೀ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಲಿಲ್ಲ ಅದರಲ್ಲಿ. ಆಮೇಲೆ ಬದಲಾವಣೆ ಮಾಡ್ಕೊಂಡ್ರು ಮುಂದೆ ಬಂದ ಸರ್ಕಾರ. ಈ ವಿಷಯಗಳು ನಮಗೆ ಬರಬೇಕಾದ್ರೆ 2002 ದೇವೇಗೌಡರು ಪಾರ್ಲಿಮೆಂಟಿಗೆ ಉಪಚುನಾವಣೆಯಲ್ಲಿ ಗೆದ್ದರು, ಇದೇ ಕನಕಪುರದಲ್ಲಿ. ಆಗ ಅಲ್ಲಿಯ ರೈತರು ಬಂದು ಏನೇನು ಆಗ್ತಿದೆ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದಾಗ ಅಲ್ಲಿಂದ ಅವ್ರ ಹೋರಾಟ ಪ್ರಾರಂಭ ಆಯಿತು ಈ ನೈಸ್ನ ವಿರುದ್ಧ. ಯಾವುದೇ ಒಂದು ವೈಯಕ್ತಿಕವಾದ ಹೋರಾಟ ಅಲ್ಲ ಅದು, ಇಲ್ಲ ಯಾವುದೋ ಅಪೇಕ್ಷೆ ಇಟ್ಪಟ್ಕೊಂಡು ಮಾಡಿದ್ದಲ್ಲ. ಅದಕ್ಕೆ ಸಾಲ ಸೋಲ ಮಾಡಿ ದೇವೇಗೌಡರು ಯಾವ ರೀತಿ ಈ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ವಕೀಲರುಗಳಿಗೆ ಇವತ್ತು ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ, ಅದು ನಮಗೆ ಗೊತ್ತದ್ರ ಕಷ್ಟ ಏನು ಅಂತೇಳಿ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ, ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ಅಲ್ಲೆಲ್ಲೋ ಜನ್ಸಿ ಯುವಕರು ಅದರ ಹೆಸರಿನಲ್ಲೇನೋ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಅಲ್ಲಿ ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ 13 ದಿವಸದಿಂದ. ಇವತ್ತಿಲ್ಲಿ ಲೂಟಿ ಆಗ್ತಾ ಇದೆ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ, ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ಇದಕ್ಕಿಂತಲೂ ಬೇಕಾ ಕೋರ್ಟ್ ಕೊಟ್ಟಿರೋ ತೀರ್ಪಿದು. ಇಂಥ ಸರ್ಕಾರ, ಇದರ ವಿರುದ್ಧ ನೀವು ನಿಮ್ಮ ಧ್ವನಿ ಎತ್ತದೇ ಇದ್ದರೆ ನಾಡಿನ ಜನತೆ ಕೇಳ್ತೀನಿ, ನಾನು ಯುವಕರಿಗೆ ಕೇಳ್ತೀನಿ, ರೈತರಿಗೆ ಕೇಳ್ತೀನಿ, ಎದ್ದು ಹೊರಡಿ ಇವತ್ತು ಇಂಥ ಒಂದು ಅಕ್ರಮಗಳನ್ನು ನಿಲ್ಲಿಸದೇ ಇದ್ದರೆ ಈ ರಾಜ್ಯಕ್ಕೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಸರ್, ಈಗ